ನಮಸ್ಕಾರ ವೀಕ್ಷಕರೇ, ಪಟಾಪಟ್ ನ್ಯೂಸ್ಗಳನ್ನ ನಾನು ತಿಳಿಸ್ತಾ ಇರ್ತೀನಿ. ಅದರಲ್ಲಿ ವಾಟ್ಸಪ್ ದುನಿಯಾ ತುಂಬಾನೇ ಇದೆ. ಅದರಲ್ಲಿ ಎಷ್ಟೆಷ್ಟೋ ವಿಷಯಗಳು ನನಗೆ ಎಷ್ಟೋ ಜನ ಶೇರ್ ಮಾಡ್ತಾ ಇರೋ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಈ ವಿಷಯಗಳು ಜನಕ್ಕೆ ಅರ್ಥ ಆಗಬೇಕು, ಕೆಲವೊಂದನ್ನ ಜನ ತಿಳ್ಕೊಬೇಕು ಅಂತಾನೆ ಅವ್ರ ಉದ್ದೇಶ ಅಷ್ಟೇ. ಇದನ್ನ ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ಬಿಟ್ಟವ್ರು ಬಿಟ್ಟು ಹಾಕಿ. ವಾಟ್ಸಪ್ ದುನಿಯಾದಲ್ಲಿ ಇವತ್ತಿನ ವಿಶೇಷಗಳು ಏನಂದ್ರೆ AI ದುನಿಯಾ, ಇದನ್ನ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಬಂದು ಜನರನ್ನ ಸ್ಟಡಿ ಮಾಡುವಂತ ಕೆಲವಷ್ಟು ಟೆಕ್ನಾಲಜಿಗಳು ಬಂದಿದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿ ಒಂದು ಕಾಫಿ ಶಾಪ್ ಅಲ್ಲಿ ಆಗ್ತಾ ಇರೋ ಇನ್ಸಿಡೆಂಟ್ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಒಂದು ಕಾಫಿ ಶಾಪ್ ಅಲ್ಲಿ ಆಗ್ತಾ ಇರುವಂತಹ ಇನ್ಸಿಡೆಂಟ್ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಲ್ಲೂ ಎಲನ್ ಮಾಸ್ಕ್ ಅವರು ಇಂಥ ಟ್ವಿಟರ್ಗಳನ್ನ ತುಂಬಾನೇ ಹಾಕೊಳ್ತಾ ಇದ್ದಾರೆ. ಈ ಕಾಫಿ ಶಾಪ್ ಅಲ್ಲಿ ನೋಡಬಹುದು ಯಾರ್ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಡೀಟೇಲ್ಸ್ ನ ತೋರಿಸ್ತಾ ಇರುತ್ತೆ. ಆನಾ ಅನ್ನೋ ಒಂದು ಲೇಡಿ 20 ಕಪ್ ಕಾಫಿನ ಸಪ್ಲೈ ಕೊಟ್ರೆ, ಇನ್ನೊಬ್ಳು ಲೇಡಿ ಬರೀ 3 ಕಪ್ ಕಾಫಿನ ಸಪ್ಲೈ ಕೊಡ್ತಾ ಇದ್ದಾಳೆ. ಒಬ್ಬೊಬ್ರು ಬಗ್ಗೆನೂ ಸ್ಟಡಿ ಮಾಡ್ತಾ ಇದೆ AI ಅನ್ನೋದು. ಪ್ಲಸ್ ಕಾಫಿ ಶಾಪ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಅವರಿಂದ ಕೂತಿದ್ದಾರೆ, ಪ್ಲಸ್ ಅಷ್ಟು ಜನಕ್ಕೆ ಪ್ರೊಡಕ್ಟಿವಿಟಿ ಕರೆಕ್ಟ್ ಆಗಿ ಔಟ್ಪುಟ್ ಬರ್ತಾ ಇದೆಯಾ, ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದಾರಾ ಇಲ್ವಾ ಅಂತ ಎಲ್ಲಾ ವಿಷಯಗಳನ್ನ ಸ್ಟಡಿ ಮಾಡ್ತಾ ಇದೆ AI ಸಿಸ್ಟಮ್ ಅನ್ನೋದು. ಈ ಬೇಸ್ ಮೇಲೆ ರೋಬೋಟ್ಗಳ ಆಧಾರದ ಮೇಲೆ ಮನುಷ್ಯರು ಕೆಲಸ ಮಾಡ್ತಾ ಇರೋ ಎಲ್ಲಾ ವಿಷಯಗಳು, ಎಲ್ಲಾ ಆಫೀಸ್ಗಳು, ಎಲ್ಲಾ ಕಂಪನಿಗಳಲ್ಲಿ ಈ AI ಟೆಕ್ನಾಲಜಿಗಳನ್ನ ತರ್ತಾ ಇದ್ದಾರೆ. ನಾವು ಓಡಾಡೋ ರಸ್ತೆಯಿಂದ ಟ್ರಾಫಿಕ್, ಓವರ್ ಆಲ್ ಆಟ ಆಡೋ ಗೇಮ್ಸ್ ಎಲ್ಲ ಕೂಡ AI ಕಂಟ್ರೋಲ್ ಅಲ್ಲಿ ಇದೆ. ಏರ್ಪೋರ್ಟ್ ಇರ್ಬೋದು, ಇನ್ನ ಬೇರೆ ಬೇರೆದು. ಇನ್ನ ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗ್ತಾ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಅಡ್ವಾನ್ಸ್ ಆಗಿ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಆಗುತ್ತೆ ಅಂತಾನೆ ಅವರು ತಿಳಿಸ್ತಾ ಇರೋದು. ಅದ್ರಲ್ಲಿ ಎಲನ್ ಮಾಸ್ಕ್ ಅವ್ರದ್ದು ಟ್ವಿಟರ್ ಅಲ್ಲಿ ಇರುವಂತಹ ವಿಡಿಯೋ ಇದು. ಅವ್ರು ತಿಳಿಸ್ತಾರೆ ಇದ್ರ ಆಧಾರದ ಮೇಲೆ ಜನರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. ಯಾಕೆಂದ್ರೆ ಪ್ರೊಡಕ್ಟಿವಿಟಿ ತುಂಬಾ ಕಡಿಮೆ ಬರ್ತಾ ಇರೋದು. ಇಲ್ಲಿ ಡೇಟಾ ಸಿಕ್ಬಿಡುತ್ತೆ. ಒಂದು AI ಕ್ಯಾಮ್ರಾದಲ್ಲಿ ಅದು ಸ್ಟಡಿ ಮಾಡಿ ಹೇಳುತ್ತೆ, ಇಂಥ ಪರ್ಸನ್ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಇಷ್ಟು ಔಟ್ಪುಟ್ ಬರ್ತಾ ಇದೆ, ಅದೇ ಇಂಥ ಪರ್ಸನ್ ಇಂದ ಇಷ್ಟೇ ಔಟ್ಪುಟ್ ಬರ್ತಾ ಇದೆ, ಇವರಿಂದ ಕಂಪನಿಗೆ ಲಾಸ್ ಅಂತ ತೋರಿಸೋದ್ರಿಂದ ಈ ವಿಡಿಯೋ ಪ್ರೂಫ್ ಗಳನ್ನ ಇಟ್ಕೊಂಡು ಆಧಾರದ ಮೇಲೆ ಅದೇ ಟರ್ಮಿನೇಷನ್ ಲೆಟರ್ ನ ಕೂಡ ರೆಡಿ ಮಾಡ್ತಾ ಇದೆ. ಈ ಬೇಸ್ ಮೇಲೆ ಅಮೆಜಾನ್ ಕಂಪನಿ, ಇನ್ನ ಬೇರೆ ಬೇರೆ ಕಂಪನಿಗಳು ವರ್ಕ್ ಮಾಡೋದಕ್ಕೆ ಶುರುವಾಗಿದೆ. ಎಷ್ಟೆಷ್ಟು ಜನ ಕೆಲಸ ಕಳ್ಕೊಳ್ತಾ ಇದ್ದಾರೆ. ಪ್ರೊಡಕ್ಟಿವಿಟಿ ಮೊದಲು ಯಾರಿಂದ ಎಷ್ಟು ಬರ್ತಾ ಇತ್ತು ಎಕ್ಸಾಕ್ಟ್ ಆಗಿ ಸಿಗ್ತಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ ಟ್ರ್ಯಾಕ್. ಈಗ ಟ್ರ್ಯಾಕ್ ಮಾಡೋದಕ್ಕೆ ಶುರುವಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರಿಂದ ಕೆಲಸ ಕಳ್ಕೊಳ್ತಾ ಇದ್ದಾರೆ ಜನ. ಒಟ್ಟಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಒಂದು ಕಡೆ ಅನುಕೂಲ ಇದ್ರೆ ಇನ್ನೊಂದು ಕಡೆ ಅನಾನುಕೂಲ ಅನ್ನೋದು ಇದರಲ್ಲಿ ಕಾಣಿಸ್ತಾ ಇದೆ. ಜನ ಕೆಲಸ ಕಳ್ಕೊಳ್ತಾ ಇದ್ದಾರೆ. ಇನ್ನ ಬೇರೆ ಬೇರೆ ರೀತಿ ಅನಾಹುತಗಳಿಗೂ ಕಾರಣ ಆಗುತ್ತೆ ಅಂತಾನೆ ಎಲನ್ ಮಾಸ್ಕ್ ಅವರು ಅವಾಗ ಟ್ವಿಟರ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ನಲ್ಲಿ ಇಂಥದ್ದನ್ನ ಆಗಿನ ಕಾಲದಲ್ಲೂ ಬಳಸಿದ್ರು, ಈಗಲೂ ಬಳಸ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರ ಬೇರೆ ಬೇರೆ ಟೆಕ್ನಾಲಜಿ ಬಳಸಿದ್ರು. ಇದರಿಂದ ಒಳ್ಳೇದಾದ್ರೆ ಕೆಟ್ಟದ್ದು ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಮ್ಮ ಜನ ಅದಕ್ಕಿಂತ ಜಾಸ್ತಿ ಬುದ್ಧಿವಂತರಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳು ಆ ತರ ಸೆನ್ಸ್ ಮಾಡಿ ರೆಕಾರ್ಡ್ ಮಾಡ್ತಾ ಇದೆ ಅಂದ್ರೆ ಅಂತವ್ರನ್ನ ಯಾಮಾರ್ಸೋದಕ್ಕೆ ಕಂಡುಹಿಡಿದಿದ್ದಾರೆ ಒಂದು ಟಿ ಶರ್ಟ್ ನ. ಇಲ್ಲಿ ನೋಡ್ಬೋದು, ಆ ಟಿ ಶರ್ಟ್ ಮೇಲೆ ಹಾಕೊಂಡ್ರೆ ಸಾಕು, AI ಕ್ಯಾಮ್ರಾ ಏನಿದೆ ಆ ಟಿ ಶರ್ಟ್ ಮೇಲಿರುವಂತ ಬೊಂಬೆಗಳನ್ನ ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ, ಮನುಷ್ಯರನ್ನ ಟ್ರ್ಯಾಕ್ ಮಾಡೋದಿಲ್ಲ. ಇದೇ ಈಗಿರುವಂತ ಒಂದು ದುರ್ಬಲತೆ ಅನ್ಬೋದು. AI ಒಂದು ಗಾದೆ ಇದೆಯಲ್ಲ, ಒಬ್ರು ಚಾಪೆ ಕೆಳಗ್ ತೂರಿದ್ರೆ ಇನ್ನೊಬ್ರು ರಂಗೋಲಿ ಕೆಳಗ್ ತೂರ್ತಾರೆ ಅಂತ. ಆ ರೀತಿ ಇಲ್ಲಿ AI ಟೆಕ್ನಾಲಜಿಯಿಂದ ಸೈಂಟಿಸ್ಟ್ಗಳು ಏನೇನೋ ಕಂಡುಹಿಡಿದ್ರೆ ಅದಕ್ಕಿಂತ ಬುದ್ಧಿವಂತರು ನಮ್ಮಲ್ಲಿ ಇರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. AI ಟೆಕ್ನಾಲಜಿನೇ ಯಾಮಾರ್ಸೋಂತವ್ರು ನಮ್ ಜೊತೆ ಇದ್ದಾರೆ. ಇನ್ನ ಭೂಮಿ ಕುಸಿತಾ ಇದೆ ಎಲ್ಲಂದ್ರಲ್ಲಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇದು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಆಗಿರುವಂತದ್ದು. ವಿಡಿಯೋಗಳು ಹೇಳಿದ್ನಲ್ಲ, ವಾಟ್ಸಪ್ ಅಲ್ಲಿ ತುಂಬಾ ಜನ ಶೇರ್ ಮಾಡ್ತಾ ಇರ್ತಾರೆ ಅಂತ. ಭೂಮಿ ಯಾವ ರೀತಿ ಕುಸಿತಾ ಇದೆ ನೋಡಿ. ಬಾವಿ ತೋಡಿದ್ದಾರೆ, ಬಾವಿ ತೋಡಿ ಅದ್ರ ಸುತ್ತ ಕಲ್ಲುಗಳನ್ನ ಇಟ್ಟು ಬಾವಿ ಕಟ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೂಮಿ ಕುಸಿತಿರೋದು. ಈ ರೀತಿ ಭೂ ಕುಸಿತ ಅನ್ನೋದು ಮುಂದಿನ ದಿನಗಳಲ್ಲಿ ಇನ್ನ ಜಾಸ್ತಿ ಆಗುತ್ತೆ. ಎಲ್ಲಂದ್ರಲ್ಲಿ ಸಪೋರ್ಟ್ ಅನ್ನೋದಿಲ್ಲ ಭೂಮಿಗೆ. ಭೂಮಿ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಕಾರಣ ಭೂಮಿ ತಾಪ ಜಾಸ್ತಿ ಆಗ್ತಾ ಇರೋದ್ರಿಂದ ಒಳಗಡೆ ಲಾವಾ ಮೂವ್ಮೆಂಟ್ ಬೇರೆ ಬೇರೆ ರೀತಿ ಆಗ್ತಾ ಇದೆ. ಇದೆಲ್ಲಾ ಕಾರಣದಿಂದ ಈ ರೀತಿ ಭೂ ಕುಸಿತ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಅಂತ ಅಲ್ಲ, ಇದು ಬೇರೆ ಒಂದು ದೇಶದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಾಗ ಭೂಮಿ ಕುಸಿಯೋದಕ್ಕೆ ಶುರು ಆಗಿರೋದು. ಯಾವ ರೀತಿ ಭೂಮಿ ಕುಸಿತಾ ಇದೆ ನೋಡಿ. ಸುಮಾರು 15-20 ಅಡಿ ಭೂಮಿ ಕೆಳಕ್ಕೆ ಕುಸಿತಾ ಇದೆ ಕನ್ಸ್ಟ್ರಕ್ಷನ್ ಏರಿಯಾದಲ್ಲಿ. ಇದನ್ನೇ ಹೇಳ್ತಾ ಇರೋದು, ಎಲ್ಲಂದ್ರಲ್ಲಿ ಭೂಮಿ ಈ ರೀತಿ ಕುಸಿತಾ ಇದೆ. ಇದಕ್ಕೆ ಕಾರಣ ಯಾರು? ನಾವೇ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಭೂಮಿ ಸಾಂದ್ರತೆ ಒಳಗಡೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸುರಕ್ಷಿತವಾದ ಜಾಗಗಳನ್ನ ಹುಡುಕೊಳ್ಳುವಂತ ಪ್ರಯತ್ನ ಮಾಡಬೇಕಾಗುತ್ತೆ. ವಾಟ್ಸಪ್ ದುನಿಯಾದಲ್ಲಿ ಇನ್ನೊಂದು ಇನ್ಫಾರ್ಮೇಶನ್, ಇದು ತುಂಬಾ ಚೆನ್ನಾಗಿದೆ ನೋಡಿ. ನಮ್ಮ ಸಂಪ್ರದಾಯಗಳು ಯಾವ ತರ ಜಾರಿಗೆ ಬಂತು ಅಂತ ಇದು ನೋಡಿದ್ರೆ ಅರ್ಥ ಆಗುತ್ತೆ. ಯೇಸುಗೆ ಕಳಸ ಇಡ್ತಾ ಇದ್ದಾರೆ. ಯೇಸುಗೆ ಕ್ಯಾಂಡಲ್ ಇಡ್ತಾ ಇದ್ದಿದ್ದು ನೋಡ್ತಾ ಇದ್ವಿ. ಈಗ ಆಗೋಗಿದೆ ಅಂದ್ರೆ ನಮ್ ಕಡೆ ಈ ಹಿಂದೂ ಧರ್ಮದಲ್ಲಿ ಕೆಲವೊಂದನ್ನ ಫಾಲೋ ಮಾಡ್ತಾರೆ. ಯಾವ್ದಂದ್ರೆ ಈ ಕರಗ
ಹೊರುವಾಗ ತಲೆ ಮೇಲೆ ಕಳಸಗಳು ಇಟ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ. ಅದೊಂದು ಸಂಪ್ರದಾಯ ಆಯ್ತು ಬಿಡಿ. ಇಲ್ಲಿ ಹೊಸ ಸಂಪ್ರದಾಯನ ಹುಟ್ಟಾಕಿದ್ದಾರೆ. ಯೇಸು ಜೀಸಸ್ಗೆ ಕಳಸ ಇಡ್ತಾ ಇದ್ದಾರೆ, ಆರತಿ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ರಥೋತ್ಸವ ನಡೀತಾ ಇದೆ ಯೇಸುಗೆ. ಇದನ್ನ ಹೇಳಿದ್ದು ಯಾರೋ ಒಂದು ಹೇಳ್ಬಿಟ್ರೆ ಆ ವಿಷಯ ನಡೆದು ಬಿಡುತ್ತೆ, ಅದೇ ಫ್ಯೂಚರ್ ಅಲ್ಲಿ ಸಂಪ್ರದಾಯ ಆಗ್ಬಿಡುತ್ತೆ. ಒಟ್ನಲ್ಲಿ ಸಂಪ್ರದಾಯಗಳು ಹೇಗೆ ಉಟ್ಕೊಂಡ್ವು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಯೇಸುಗೆ ಕಳಸ ಇಡುವಂತ ಕಾಲ ಬಂತು. ಇನ್ನ ಚೀಪ್ ಅಂಡ್ ಬೆಸ್ಟ್ ಅಂತ ತಗೊಳಕ್ ಹೋಗಿ ಮಾಡ್ತೀವಿ. ಇಲ್ಲಿ ನೋಡಿ HP ಕಂಪ್ಯೂಟರ್, ಅದ್ರ ಮೇಲೆ ಇಷ್ಟಪ್ಪ ಥಿಕ್ನೆಸ್ ಇರುವಂತ ಒಂದು ಶೀಲ್ಡ್ ಹಾಕಿದ್ದಾರೆ, ಕವರ್ ಹಾಕಿದ್ದಾರೆ ಅಂತಾನೆ ಇಟ್ಕೊಳ್ಳಿ. ನಮಗೆ ಗೊತ್ತೇ ಆಗೋದಿಲ್ಲ. ಕಡಿಮೆಗೆ 10,000 ರೂಪಾಯಿಗೆ ಕಂಪ್ಯೂಟರ್ ಕೊಡ್ತೀವಿ, ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ತೋರಿಸ್ತಾ ಇರ್ತಾರೆ ಆಡ್ಗಳನ್ನ. ನಾವೇನ್ ಮಾಡ್ತೀವಿ, ಹೋಗ್ತೀವಿ, ತಗೊಳ್ತೀವಿ, ಮಾಡ್ತೀವಿ. ಯಾರೊಬ್ರು ತೋರಿಸ್ತಾ ಇದ್ದಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾವ್ದನ್ನೇ ಆಗ್ಲಿ ಪರೀಕ್ಷೆ ಮಾಡದೆ ತಗೊಳೋದಕ್ಕೆ ಹೋಗ್ಬೇಡಿ ಅಂತ. ತೋಶಿಬಾ ಲ್ಯಾಪ್ಟಾಪ್ ನ HP ಅಂತ ಮೇಲ್ಗಡೆ ಒಂದು ಟೇಪ್ ಹಾಕ್ಬಿಟ್ಟು ಅದೇ ಬ್ರ್ಯಾಂಡ್ ಅಂತ ಕೊಡ್ತಾರೆ. ನಾವೇನ್ ಮಾಡ್ತೀವಿ, 10,000 ರೂಪಾಯಿಗೆ 12,000 ರೂಪಾಯಿ ಲ್ಯಾಪ್ಟಾಪ್ ಸಿಕ್ತು ಅನ್ಕೊಂಡು ಹೋಗಿ ತಗೊಂಡ್ಬಿಡ್ತೀವಿ, ಮಾರ್ತೀವಿ. ಇಂಥದ್ದೆಷ್ಟು ಆಗ್ತಾ ಇದೆ. ಮಾರೋದಕ್ಕೆ ಮುಂಚೆ ಹುಷಾರು ಅಂತ ಈ ವಿಡಿಯೋ ಕಳಿಸಿದ್ದಾರೆ. ಇನ್ನ AI ಇದೊಂದು ವಿಡಿಯೋ TV9 ಅಲ್ಲಿ ತುಂಬಾನೇ ಹೈಲೈಟ್ ಆಗಿದೆ. ಇದರಲ್ಲಿ ಏನಾಗಿದೆ, ಅಮೆರಿಕಾದಲ್ಲಿ ನಡೆದಿರುವಂತ ಇನ್ಸಿಡೆಂಟ್. ಮಗನಿಗೆ ಫೋನ್ ಕೊಡ್ತಾ ಇರ್ಲಿಲ್ವಂತೆ ಪೇರೆಂಟ್ಸು. ಅದಕ್ಕೆ ಏನ್ ಮಾಡಿದಾನೆ, ಮಗ ಕೋಪ ಮಾಡ್ಕೊಂಡು, ಚಿಕ್ಕ ಹುಡುಗ, ಒಂದು 12-13 ವರ್ಷದ ಹುಡುಗ, ಮೊಬೈಲ್ ಅಲ್ಲಿ ಈ ತರ ನಾನು ಫೋನ್ ಕೊಡ್ತಾ ಇಲ್ಲ ಪೇರೆಂಟ್ಸು ಅಂತ ಹೇಳಿ ಮೊಬೈಲ್ ಅಲ್ಲಿ ಟೈಪ್ ಮಾಡಿದ್ದಾನೆ. ಅದಕ್ಕೆ ಏನ್ ಹೇಳ್ಬೇಕು, ಅವ್ರನ್ನ ಸಾಯಿಸ್ಬಿಡು ಅಂತ AI ರಿಪ್ಲೈ ಕೊಡ್ತಾ ಇದೆ. ಅಂದ್ರೆ ಏನ್ ಹೇಳ್ಬೇಕು, ಈ ರೀತಿ AI ಅವನಿಗೆ ರಿಪ್ಲೈ ಕೊಟ್ಟಿದೆ, ಅವರಿಬ್ಬರನ್ನು ಸಾಯಿಸ್ಬಿಡು ಅಂತ. ಇದನ್ನ ಇಟ್ಕೊಂಡು ಆ ಹುಡುಗ ಹೋಗಿ ತಂದೆ ತಾಯಿಗೆ ತಿಳಿಸಿದಾನೆ, ಈ ತರ AI ಹೇಳ್ತಾ ಇದೆ ಅಂತ. ಅದನ್ನ ಇಟ್ಕೊಂಡು ಅವರು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವಷ್ಟು ಜನ AI ಅಷ್ಟೊಂದು ಡಿಪೆಂಡ್ ಆಗಿ ಬದುಕ್ತಾ ಇದ್ದಾರೆ. ಮೈಂಡ್ ಸೆಟ್ ಯಾವ ತರ ಬದಲಾಗ್ಬಿಡುತ್ತೆ ಅಂದ್ರೆ, ಮಕ್ಕಳದು ಮೊಬೈಲ್ ನೋಡ್ತಾ ಇರ್ತಾರೆ, ಲಾಸ್ಟ್ ಅದೇನೋ ಒಂದು ಹೇಳ್ತು, ನೀನು ಮೊಬೈಲ್ ಫ್ಯೂಚರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿಗಬೇಕು ಅಂದ್ರೆ ಈ ಕೆಲಸ ಮಾಡಿದ್ರೆ ನೋಡು, ಯಾವಾಗ್ಲೂ ನಿನ್ನ ಹತ್ರ ಮೊಬೈಲ್ ಇರುತ್ತೆ ಅಂತ ಒಂದು ಆಸೆ ಹುಟ್ಟಿಸುತ್ತೆ. ಅದು ಕೂಡ ಆ ಆಸೆಯಿಂದ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಆ AI ಏನ್ ಹೇಳುತ್ತೋ ಅಂತ ಕೆಲಸ ಮಾಡೋ ಲೆವೆಲ್ಗೆ ಮಕ್ಳು ಇಳಿತಾ ಇದ್ದಾರೆ. ಮೈಂಡ್ ಸೆಟ್ ಅನ್ನೋದು ಮಕ್ಳದು ಬದಲಾಗ್ತಾ ಇದೆ. ಮೊದಲು ದುಡ್ಡಿನಿಂದ ಹೋಗ್ತಾ ಇದ್ರು ಜನ, ಈಗ ಮೊಬೈಲ್ ಇಂದ ಹೋಗ್ತಾ ಇದ್ದಾರೆ. ಮೊಬೈಲ್ ಏನ್ ಹೇಳುತ್ತೋ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಣ ಅನ್ನೋ ಲೆವೆಲ್ಗೆ ಮಕ್ಕಳು ಬದಲಾಗ್ತಾ ಇದ್ದಾರೆ. ಇದನ್ನೇ ಹೇಳ್ತಾ ಇರೋದು, ಮೊಬೈಲ್ ದುನಿಯಾ ಅನ್ನೋದು ಮನುಷ್ಯನ ಹಾಳು ಮಾಡ್ತಾ ಇದೆ. ಅಟ್ಲೀಸ್ಟ್ ದಿನದಲ್ಲಿ 2 ಅವರ್ ಮೊಬೈಲ್ ಇಲ್ಲದೆ ಇದ್ ಬಿಡಿ ನೋಡೋಣ ಅಂದ್ರೆ ಎಷ್ಟೋ ಜನಕ್ಕೆ ಬದುಕೋದಕ್ಕೂ ಆಗ್ತಾ ಇಲ್ಲ. ನಾನು ರೀಸೆಂಟ್ ಆಗಿ ತುಂಬಾ ಜನರ ಹತ್ರ ಓಡಾಡ್ತಾ ಇರುವಾಗ ನೋಡ್ತಾ ಇರ್ತೀನಿ, ಕೆಲವೊಬ್ರನ್ನ ಮಾತಾಡಿರ್ತೀನಿ, ಕೆಲವೊಬ್ರ ಜೊತೆ ಆ ವಿಷಯಗಳು ಡಿಸ್ಕಸ್ ಮಾಡುವಾಗ ಒಂದು ಅರ್ಧ ಗಂಟೆ ಮೊಬೈಲ್ ಕೈಯಲ್ಲಿ ಇಲ್ಲ ಅಂದಾಗ ಏನೋ ಹುಚ್ಚಿ ಹಿಡ್ದಂಗೆ ಆಗ್ಬಿಡ್ತಾರೆ. ಅಟ್ಲೀಸ್ಟ್ ದಿನದಲ್ಲಿ ಒಂದು 4 ಅವರ್ ಮೊಬೈಲ್ ಬಿಟ್ಟು ಬದುಕಿದ್ರೆ ನನ್ನ ಕೈಲಿ ಆಗದೇ ಇಲ್ವೇನೋ ಅನ್ನೋ ರೀತಿ ಮೊಬೈಲ್ ಅನ್ನೋದು ಅಡಿಕ್ಷನ್ ಆಗಿದೆ. ಅದರಲ್ಲೂ AI ಅನ್ನೋದು ಬೇರೆ ಬೇರೆ ದೇಶಗಳಲ್ಲಿ ಈ ಲೆವೆಲ್ಗೆ ಅಡಿಕ್ಷನ್ ಆಗಿದೆ. ನಮ್ಮ ದೇಶದಲ್ಲಿ ಇನ್ನು ಅಷ್ಟೊಂದು AI ಅನ್ನೋದು ಅಡಿಕ್ಷನ್ ಆಗಿಲ್ವೇನೋ, ಫ್ಯೂಚರ್ ಅಲ್ಲಿ ಆದ್ರೂ ಆಗ್ಬೋದು. ಮಕ್ಕಳಿಗೆ ಇದು ಈಸಿ ಆಗಿರೋದ್ರಿಂದ ಜನ ಇದನ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ AI ಕೊಡೋ ರಿಪ್ಲೈಗಳಿಂದ ಅನಾಹುತಗಳೇ ಜಾಸ್ತಿ ಅಂತ ಅಲ್ಲಿ ಕೇಸನ್ನ ಫೈಲ್ ಮಾಡ್ತಾ ಇದ್ದಾರೆ, ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇಷ್ಟೊಂದು ಅಡ್ವಾನ್ಸ್ಡ್ AI ಬೇಡ ಅಂತ. ಆದಷ್ಟು ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಿ, ಎಷ್ಟೊತ್ತು ಕೊಡಬೇಕು, ಏನ್ ಪ್ರೋಗ್ರಾಮ್ ಅದ್ರಲ್ಲಿ ತೋರಿಸ್ಬೇಕು ಅಂತ ನೋಡಿ ಅದ್ರ ಮಾತ್ರ ಆಪರೇಟ್ ಮಾಡೋದಕ್ಕೆ. ಮಕ್ಕಳು ಮೊಬೈಲ್ ನೋಡುವಾಗ ನಿಮ್ಮ ಗಮನ ಮಕ್ಕಳ ಮೇಲೆ ಇರ್ಲಿ. ಕೊಟ್ರೆ ಒಂದು 10-15 ನಿಮಿಷ ಟೈಮ್ ಪಾಸ್ಗೆ ಅಂತ ಕೊಡಿ. ಅದನ್ನ ಬಿಟ್ರೆ ಆದಷ್ಟು ನಾರ್ಮಲ್ ಚಟುವಟಿಕೆಗಳಲ್ಲಿ ಬಿಟ್ಬಿಡಿ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ಇನ್ನ ಇದೇ ರೀತಿ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ ಅಂತ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ವಾಟ್ಸಪ್ ಅಲ್ಲಿ ನನಗೂ ಕಳಿಸ್ತಾ ಇರ್ತೀನಿ. ಆ ವಿಷಯಗಳನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.